ಇದು ಬಸವಣ್ಣನವರ ವಚನ. ಉದಕದೊಳಗೆ ಬಚ್ಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದು, ಸಸಿಯೊಳಗಣ ರಸದ ರುಚಿಯಂತಿದ್ದು, ನೆನೆಯೊಳಗಣ ಪರಿಮಳದಂತಿದ್ದು, ನಿಮ್ಮ ನಿಲುವು ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು. ಕೂಡಲ ಸಂಗನ ಅಧೀನರಾದರೆ ಯಾವ ರೀತಿ ಮುದಗೊಳ್ಳುತ್ತದೆ ಮನಸ್ಸು, ಹೇಗೆ ಆನಂದ ಪಡ್ತದೆ, ಅವಕ್ಕೆ ಉಪಮೆಯಾಗಿ ಹೇಳ್ಯಾರವ್ರು. ಏನು, ಉದಕ ಅಂದರೆ ನೀರು, ನೀರಿನೊಳಗೆ ಅಡಗಿರುವಂಥ ಅಗ್ನಿಯಂತೆ. ನೀರಿನೊಳಗೂ ಇದು ಇದೆ, ಏನು, ಕಿಚ್ಚಿದೆ ಅಲ್ಲಿ ಸಮುದ್ರ ತಳದಲ್ಲಿ. ಸಸಿಗಳಲ್ಲಿ ರುಚಿಯಾದ ರಸ ಇರುತ್ತದೆ. ನೋಡಲಿಕ್ಕೇನೋ ಅವು ಗುಂಡು ಗುಂಡಿಗೆ ಉದ್ದುದ್ದಿರಬಹುದು ಸಸಿಗಳು, ಕಾಳುಗಳು ಎಲ್ಲ, ಬಟ್ ಅವುಗಳನ್ನು ನೆನೆಸಿ ತಿಂದ್ರೆ ಅದರೊಳಗೆ ಹೆಂಗೆ ರಸ ಇರ್ತದಲ್ಲ, ಹಂಗೆ ಮೊಗ್ಗೆಗಳಲ್ಲಿ ಅಡಗಿರುವ ಸುವಾಸನೆಯಂತೆ. ನೆನೆ ಅಂದರೆ ಮೊಗ್ಗು, ಹೂವಿನ ಮೊಗ್ಗಿನೊಳಗೆ ಸುವಾಸನೆ ಇರ್ತದೆ. ಹೂವಾಗಿ ಎರಳಿದಾಗ ಘಮ್ ಅಂಥೇಳಿ ವಾಸನೆ ಬರ್ತದಲ್ಲ, ಹೀಗೆ ಮಣ್ಣಿನೊಳಗೆ ಚಿನ್ನ, ಹಾಗೆ ಮೊಗ್ಗೆಯೊಳಗೆ ಸುವಾಸನೆಯಂತೆ ಕನ್ಯೆಯ ಹೃದಯದಲ್ಲಿರುವಂಥ ಪವಿತ್ರ ಪ್ರೇಮದಂತೆ. ಕನ್ಯೆಯೋರ್ವಳ ಹೃದಯದ ಪ್ರೇಮ ಸಿಕ್ಕವನೇ ಭಾಗ್ಯಶಾಲಿ. ಅವಳ ಮನಸ್ಸು ಚಂಚಲವಾಗಿರೋದಿಲ್ಲ. ಅವಳ ಮನಸ್ಸಲ್ಲಿ ಯಾವುದೇ ರೀತಿಯ ಕಲ್ಮಶಗಳು, ತಟವಟಗಳು ಯಾವುದೂ ಇರೋದಿಲ್ಲ. ಆದರೆ ಅಂಥವಳ ಸ್ನೇಹ ಏನಾದರೂ ಪುರುಷನಿಗೆ ಸಿಕ್ಕರೆ ಅವನಂಥ ಭಾಗ್ಯಶಾಲಿನೇ ಯಾರೂ ಇಲ್ಲ. ಅದು ಸತ್ಯ ಕೂಡ. ನಿಮ್ಮ ನಿಜ ಸ್ಥಿತಿ ಅಂದರೆ ಕೂಡಲ ಸಂಗಮನ ನಿಜ ಸ್ಥಿತಿ ನನ್ನ ಹೃದಯದೊಳಗಿದ್ದಾಗ ಏನಾಗ್ತದೆ, ಭಕ್ತನ ಹೃದಯ ಅಂತರಂಗದಲ್ಲಿ ಅಡಗಿಕೊಂಡಿರುವುದು. ನಮ್ಮ ಹೃದಯ ಕೂಡಲ ಸಂಗನ ಚರಣಕ್ಕೆ ಅರ್ಪಿತವಾದಾಗ ಮತ್ತೆಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಸಂಗಮನಲ್ಲಿ ಅಂದರೆ ಸಂಗಮನಾಥನಲ್ಲಿನೇ ಐಕ್ಯವಾಗಿ ನಾವು ಆನಂದವನ್ನು ಪಡ್ಕೋಬಹುದು ಅಂತ. ಹೇಗೆ ನೀರೊಳಗೆ ಕಿಚ್ಚಿದೆಯಲ್ಲ, ಮೊಗ್ಗಿನೊಳಗೆ ಸುವಾಸನೆ, ಹಾಗೆ ಸಸಿಯೊಳಗೇ ರಸ, ಹಿಂಗೆ ನಾವು ಕೂಡ ಸಂಗಮನಾಥನಲ್ಲಿ ಒಂದಾಗಬೇಕು, ಐಕ್ಯವಾಗಬೇಕು ಅಂತ ಬಸವಣ್ಣ ಹೇಳಿದ್ದು.